ಇದೆಲ್ಲ ನಮಗೆ ತಿಳುವಳಿಕೆ ಕೊಡ್ತಾರೆ. ಅದಕ್ಕೆ ನಾವೆಲ್ಲ ಸೇರಿ ಇದಕ್ಕೆ ಒಂದು ನಮ್ಮ ಸ್ವಂತ ಕೆಲಸ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ರೆ ಇದು ನಾವು ಮುಂದೆ ಬರ್ತೀವಿ. ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಮುಂದೆ ಅಪೋಸಿಷನ್ ಅವ್ರಿಗೆ ಬಿಜೆಪಿ ಅವ್ರಿಗೆ ಇದು ಒಂದು ಅನುಕೂಲ ಆಗ್ಬಿಡ್ತದೆ. ನಾವು ಲೇಜಿಮೆಂಟ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅವ್ರಿಗೆ ಅನುಕೂಲ ಆಗ್ಬಿಡ್ತದೆ. ಅವ್ರು ಏನ್ ಬೇಕು ಮಾಡ್ಕೊಳ್ತಾರೆ. ಅದಕ್ಕೋಸ್ಕರಾಗಿ ನಾವು ಅವರವರು ಖುದ್ದಾಗಿ ಜವಾಬ್ದಾರಿ ತಗೊಂಡು ಎಲ್ಲ ಕಡೆ ನಾವೇ ಲೀಡರ್ ಇಲ್ಲ ಅಂದ್ರೆ ಆಫ್ಟರ್ ಒಂದು ಮೆಂಬರ್ ಇದ್ರೆ ಕೂಡ ಜವಾಬ್ದಾರಿ ನಾವು ಲೀಡರ್ ಹೇಳ್ಬಿಟ್ಟು ತಗೊಂಡು ಮಾಡಿದ್ರೆ ಇದು ನಾವು ಮುಂದೆ ಬರ್ಬೋದು. ಇಲ್ಲ ಅಂದ್ರೆ ಇದು ಟೈಮ್ ಬಾನ್ ಆಗಿದ್ಮೇಲೆ ನಾವು ಏನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರಾಗಿ ನಾವು ನಮ್ಮ ಎಲ್ಲರಿಗೂ ವಿನಂತಿ ಮಾಡ್ತೀವಿ, ನಾವು ದಯವಿಟ್ಟು ಮುಂದೆ ಬಂದು ಎಲ್ಲ ಜನಗಳಿಗೆ ಹೇಳಿ ಯಾರು ವೋಟ್ ಇದೆ ಯಾರಿಲ್ಲ ಅಂತ ಹೇಳ್ಬಿಟ್ಟು ತಾವೇ ಅಲ್ಲಿ ಮಾಡಿದರೆ ಒಳ್ಳೇದಾಗ್ತದೆ. ನೆಕ್ಸ್ಟ್ ನಾನು ನಮ್ಮ ನಾರಾಯಣಸ್ವಾಮಿ ಅವರಿಗೆ ಹೇಳ್ತೀನಿ, ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಏನಿದ್ದಾರೆ, ಪಂಚಾಯತಿ ವೈಸ್ ನಮ್ಮ ಏನು ಮೆಂಬರ್ಸ್ ಇದ್ದಾರೆ, ಅಧ್ಯಕ್ಷರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಕಳಿಸ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಇಮಿಡಿಯೇಟ್ ಆಗಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಬರೀ SR ಬಗ್ಗೆ ನಾವು ಹೇಳ್ತಾ ಇದ್ರೆ ಅಷ್ಟೇ ನಾವು ಹೇಳಿ ಮಾತ್ರ ಮುಗಿಸ್ತೀನಿ. ಈ ಮಾತು ಹೇಳೋದಕ್ಕೆ ಕೆಲವೊಬ್ಬರು ಮಾತ್ರ ನೋಡಿದ್ದೀನಿ, ಕೆಲವರು ನೋಡಿರಲಿಲ್ಲ. ಹಾಗಾಗಿ ನಿಮ್ಮ ಪರಿಚಯ ನನಗೆ ತುಂಬ ಮುಖ್ಯ ಆಗಿದೆ. ಜೊತೆಗೆ ನಮಗೆ ಸಹಕಾರ ಬೇಕಾಗಿದೆ. ಯಾಕಂದ್ರೆ ಪದಾಧಿಕಾರಿಗಳನ್ನು ಆಯ್ಕೆ ನಿಮ್ಮ ಎಲ್ಲ ತಾಲೂಕುಗಳ ಶಾಸಕರು ನೀಡಿಲ್ಲ. ದಯಮಾಡಿ ನಿಮ್ಮ ತಾಲೂಕುಗಳಲ್ಲಿ ಬ್ಲಾಕ್ ಅಧ್ಯಕ್ಷಗಳು ಏನಿದೆಯೋ ಅವ್ರಿಗೆ ತಿಳುವಳಿಕೆ ಹೇಳಿ ನಿಮ್ಮ MLAಗಳಿಗೆ ನಮಗೆ ಆದಷ್ಟು ಬೇಗ ಮಹಿಳಾ ಪದಾಧಿಕಾರಿಗಳಾದ್ರೆ ಎರಡು ಕೈ ಜೋಡಿಸೋದ್ರಿಂದ ಚಪ್ಪಾಳೆ ಸೌಂಡ್ ಬರುತ್ತೆ. ಹಾಗಾಗಿ ಮಹಿಳಾ ಪದಾಧಿಕಾರಿಗಳು ತುಂಬ ಮುಖ್ಯ ಇದೆ. ನಾನು ಇದನ್ನ ನಿಮ್ಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀವಿ. ಇನ್ನೊಂದು ಈಗ 1ನೇ ತಾರೀಕು ಏನು ಡೀಸೆಲ್ ಅದನ್ನು ಉದ್ದೇಶಿಸಿ ಮಾತಾಡ್ತೀವಿ. ಅದರಿಂದ ಜನರ ಈ ಸಮಾಜದ ಕಟ್ಟಕಡೆ ವ್ಯಕ್ತಿ ಯಾರನ್ನು ಅವ್ರು ತಲುಪಬೇಕು. ಯಾಕಂದ್ರೆ ಹಂತವಾಗಿ ಏನೆಲ್ಲ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಅಧ್ಯಯನ ಸಾಲ ಹೇಳ್ತಿದ್ರು 3 ದಿನ ಪ್ಲಾನ್ ಮಾಡ್ಬೋದು ನಡ್ಕೊಂಡು ಹೋಗೋದಕ್ಕೆ. ಈಗ ನಾವೆಲ್ಲ ಸದುಪಯೋಗ ಒಂದು 2 ಅವರಲ್ಲಿ ಡೆಲ್ಲಿಗೆ ಬೇಕಾದ್ರೆ ಹೋಗ್ತಾ ಇದ್ವಿ. ಅಷ್ಟೆಲ್ಲ ಪ್ರಯೋಜನ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಇಷ್ಟೆಲ್ಲ ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಾರೆ. ಮತ್ತೆ ನಮ್ಮ ಹಿಂದಕ್ಕೆ ತಗೊಂಡು ಹೋಗುವಂಥ ಕಾರ್ಯನ BJP ಸರ್ಕಾರ ಮಾಡ್ತಾ ಇದೆ. ಇದನ್ನ ನಾವು ಮುಖ್ಯವಾಗಿ ತಿಳಿಸ್ಬೇಕಾಗಿದೆ. ಬೆಲೆ ಏರಿಕೆ ಆದರೆ ಏನು ಮಾಡ್ಬೋದು ಅಂತ. ಈಗ ಪ್ರಧಾನಮಂತ್ರಿ ಡೀಸೆಲ್ ಉಪಯೋಗಿಸ್ಕೋಬೇಡಿ, ಪೆಟ್ರೋಲ್ ಉಪಯೋಗಿಸ್ಕೋಬೇಡಿ ಅಂದರೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ ಅಂತ ಆ ವ್ಯಕ್ತಿಗೆ ಗೊತ್ತಿಲ್ಲ. ಬರೀ ನಾವು ಪ್ರಯಾಣ ಮಾತ್ರ ಅಲ್ಲ, ಎಲ್ಲ ಬೆಲೆಗಳು ರೈಸ್ ಆಗುತ್ತೆ. ಯಾವ ವಸ್ತುಗಳು ನಮ್ಗೆ ಸಿಗೋದಿಲ್ಲ, ಮೆಡಿಸಿನ್ ಸಿಗೋದಿಲ್ಲ, ಆಹಾರ ಧಾನ್ಯಗಳು ಸಿಗೋದಿಲ್ಲ, ವಸ್ತುಗಳು ಸಿಗೋದಿಲ್ಲ, ಯಾವುದೇ ಒಂದು ಪಾರ್ಟ್ಸ್ ಸಿಗೋದಿಲ್ಲ, ಎಲ್ಲ ರೀತಿಯಲ್ಲೂ ಡ್ಯಾಮೇಜ್ ಆಗುತ್ತೆ. ಇಡೀ ನಮ್ಮ ದೇಶದ ಏನು ನಿಂತಿದೆಯೋ ಎಲ್ಲ ಮೂಲ ಸೌಕರ್ಯಗಳೆಲ್ಲ ಡ್ಯಾಮೇಜ್ ಆಗುತ್ತೆ. ರೈತರು ಹಾಳಾಗ್ತಾರೆ, ಎಲ್ಲ ಉದ್ಯೋಗಗಳು ಹಾಳಾಗ್ತವೆ, ಎಲ್ಲರೂ ಹಾಳಾಗ್ತಾರೆ. ಒಬ್ಬರು ಹೊರತಾಗಿ ಒಬ್ಬರು ಲಾಭ ಇನ್ನೊಬ್ಬರು ನಷ್ಟ ಅಂತಲ್ಲ. ಯಾಕೆಂದ್ರೆ ನಾವು ನಡೀತಾ ಇರೋ ನಡೆನೇ ಆಗಿದೆ. ಎಲ್ಲವನ್ನೂ ಡೀಸೆಲ್ ಪೆಟ್ರೋಲ್ ಅವಲಂಬಿತವಾಗಿದೆ. ಇದು ತುಂಬ ಸೀರಿಯಸ್ ಆದ ವಿಷಯ. ನಾವು ಸೀರಿಯಸ್ ಆಗಿ ಹೋರಾಟ ಮಾಡಬೇಕಾಗಿದೆ. ಇದ್ರ ಜೊತೆಗೆ ಮುಖ್ಯವಾಗಿ ನಾವು ಅಧ್ಯಕ್ಷರು ಹೇಳೋದೇನು ಅಂದರೆ ಈ 30ನೇ ತಾರೀಕಿಗೆ ಅದನ್ನ ಒಂದು ಪರ್ಮಿಷನ್ ತಗೋಬೇಕಾಗುತ್ತೆ. ನಾವು ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಖಂಡಿತವಾಗಿ ನಾವು ಪರ್ಮಿಷನ್ ತಗೋಬೇಕಾಗುತ್ತೆ ಪೊಲೀಸ್ ಇಲಾಖೆಯಿಂದ. ನಾವು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೋಣ. ಮತ್ತು ಅದಕ್ಕೆ ಬೇಕಾಗಿರುವ ಇನ್ನೇನಾದರೂ ಪರಿಮಾಣಗಳು ಬೇಕಾಗುತ್ತಾ ಬೇಕಾಗುತ್ತಾ ನಿರ್ಧಾರ ಮಾಡಿ ಅದ್ರ ಮಹಿಳಾ ಪದಾಧಿಕಾರಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನ ನಾವು ಕರೆಸೋದಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನ ಆಗುತ್ತೆ. ಮತ್ತು ತಾಲೂಕು ಇದಾದಮೇಲೆ ಜಿಲ್ಲಾ ಮಟ್ಟದ ಆದಮೇಲೆ ನಮಗೆ ಮೊನ್ನೆ ನಮ್ಮ ಸೋಮ್ಯಾರೆಡ್ಡಿ ಅವ್ರು ಹೇಳ್ತಿದ್ರು ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಮಾಡಿ ಆಮೇಲೆ ತಾಲೂಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದನ್ನೇ ನಾವು ಸೇಮ್ ಏನು ಮಾಡ್ತೀರೋ ಅದನ್ನು ನಾವು ನಮ್ಮ ತಾಲೂಕುಗಳಲ್ಲಿ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಸದ್ಯ ಈಗ ನಮ್ಗೆ ಇರೋದು ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕಾಗಿರೋದ್ರಿಂದ ಜಿಲ್ಲಾ ಕೇಂದ್ರದಲ್ಲಿ ನಾವೆಲ್ಲ ಏನು ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ಇವಾಗ ಅಣ್ಣವ್ರು ಹೇಳಿದರೆ ಎಲ್ಲರೂ ಮಾತಾಡಿ ಅಂತ ದಯವಿಟ್ಟು ಎಲ್ಲರೂ ಮಾತಾಡಿರ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಖ್ಯ ಉದ್ದೇಶ ಕೇಂದ್ರ ಸರ್ಕಾರದವರು ಅಂದರೆ BJP ಸರ್ಕಾರದವರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಸತತವಾಗಿ ಒಂದು ವಾರದಿಂದ ಹೆಚ್ಚಿಗೆ 4 ಸತಿ ಹೆಚ್ಚಿಗೆ ಮಾಡಿದ್ದಾರೆ. 4 ಸತಿ ಅವ್ರೇನಾದರೂ ಒಂದೇ ಸತಿ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಅಂದ್ಬಿಟ್ಟು 52 ರೂಪಾಯಿ ಗೊತ್ತಾಗಲ್ಲ ಬಿಡುತ್ತೆ, ನಾಳೆ 2 ರೂಪಾಯಿ, ನಾಡಿದ್ದು 2 ರೂಪಾಯಿ, ಆ ಥರ 3-4 ದಿವಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. 30ನೇ ತಾರೀಕು ಈ ತಿಂಗಳು 30ನೇ ತಾರೀಕು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು
ಪ್ರತಿಭಟನೆಯನ್ನು ನಾವು ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು. ಅವರವರ ಜಿಲ್ಲೆಯಲ್ಲಿ ಯಾರು ಹೆಚ್ಚಿಗೆ ಚೆನ್ನಾಗಿ ಪ್ರೊಟೆಸ್ಟ್ ಮಾಡಿ ಇದ್ರ ವಿರುದ್ಧವನ್ನು ನಾವು ಹೋರಾಡಬೇಕಂತೇಳಿ ನಮ್ಮ ಎಲ್ಲ ರಾಜ್ಯಕ್ಕೆ ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಅದಕ್ಕೆ ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಪ್ರೀತಿಯ ಅಕ್ಕನವರಾದ ಮಹಿಳಾ ಘಟಕದ ಹೇಮಮಾಲಿನಿ ಅವರು, ಮತ್ತು ನಮ್ಮ ಕೂಡ ಅಧ್ಯಕ್ಷರಾದ ಅನಿಫನವರು, ಮತ್ತು ಈ ಇದಕ್ಕೆ ನಮಗೆ ಹಿರಿಯರಾದಂತಹ ಗಣಪತಿ ರಾಜನವರು ಎಲ್ಲರಿಗೂ, ಮತ್ತು ನಮ್ಮ ಪ್ರೀತಿ ಎಲ್ಲ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರುಗಳು ಯಾರ್ಯಾರು ಬಂದಿದ್ದಾರೆ, ಯಾರು ಬಂದಿರುತ್ತೆ ದಯವಿಟ್ಟು ಒಂಚೂರು ಅಟೆಂಡೆನ್ಸ್ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ಬೇರೆಯವ್ರಿಗೆ ಯಾರಿಗೂ ಇದು ಅನ್ವಯ ಆಗಲ್ಲ. ಬ್ಲಾಕ್ ಅಧ್ಯಕ್ಷರುಗಳೇ ಇಂಪಾರ್ಟೆಂಟ್. ಅವರೇ ಬಂದಿಲ್ಲ ಅಂದರೆ ಈ ಕಾರ್ಯಕ್ರಮ ಸರಿಯಾಗಿ ನಡೆಯಲ್ಲ. ನಾವು ಮೇನ್ ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದೆ ಅವರಿಗೆ. ನಮಗೆ KPCC ಮಾಹಿತಿನೂ ಕೊಟ್ಟಿದ್ದಾರೆ, ನೀವು ಮೀಟಿಂಗ್ ಕರೆದ್ಬಿಟ್ಟು ಯಾರ್ಯಾರು ಬಂದಿಲ್ಲ ಅಂದರೆ ನೀವು ಅಟೆಂಡೆನ್ಸ್ ಮಾಡ್ಕೊಂಡು ಬನ್ನಿ, ಆಮೇಲೆ ನಾವೇ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಸ್ಟ್ರಿಕ್ಟಾಗಿ ಎಲ್ಲರಿಗೂ ಪ್ರತಿಯೊಬ್ಬರು ನಾನು ಬೆಳಗ್ಗೆ ಎಲ್ಲರಿಗೂ ಫೋನ್ ಮಾಡಿ ಸಾಯಂಕಾಲ ಬರದೇ ಇರೋರು ಒಂದಿಬ್ಬರೇನೋ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಬೆಳಗ್ಗೆನೇ ಹೇಳಿದ್ದಾರೆ, ಪ್ರಾಬ್ಲಮ್ ಹೇಳಿದ್ದಾರೆ, ನಾವು ಬೇರೆ ಕಡೆ ಇದ್ದೀವಿ, ನಾವು ಇಂಥ ಕಡೆ ಆಯ್ತು ಅವ್ರಿಗೆ ಎಲ್ಲ ಬರ್ತೀವಿ ಅಂತೇಳಿ ಟೈಮ್ ಬರಲಿಲ್ಲ ಅಂದರೆ ಬರ್ತೀವಿ ಅಂತೇಳಿ ಬರದೇ ಇರೋದು ತಪ್ಪಲ್ಲ. ಬರಲ್ಲ, ಏನೋ ಮದುವೆನೋ ಏನೋ ಇರ್ತದೆ, ಮನೇಲಿ ಕೆಲಸ ಕಾರ್ಯ ಇದ್ದರೆ ಬರೋದು ಬೇಡ. ಬರ್ತೀವಿ ಅಂತ ಮಾತಾಡ್ತು ಬರದೇ ಇದ್ರೆ ಕಷ್ಟ ಆಗುತ್ತೆ. ಈಗ ನಾವೆಲ್ಲ ಮಾತಾಡಬೇಕಾದ್ರೆ ಒಂದೇ ಉದ್ದೇಶ, 30ನೇ ತಾರೀಕು ಯಾರ ನೇತೃತ್ವದಲ್ಲಿ ಮಾಡೋದು ಅಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಮಾಡೋದು. ಎಲ್ಲ ಡಿ ಕೆ ಶಿವಕುಮಾರ್ ಹೇಳಿದರೆ ಎಲ್ಲ MLAಗಳು ಬರಬೇಕು, ಎಲ್ಲ MLA ಇವರು XMLAಗಳು ಬರಬೇಕು. ನಮ್ಮವರು ಪ್ರತಿಯೊಬ್ಬರು ಅವರ ಮುಖಾಂತರ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರುಗಳು, ಜಿಲ್ಲಾ ಕಾರ್ಯಕರ್ತರು ಪ್ರತಿಯೊಬ್ಬರು ಅಲ್ಲಿಗೆ ಬರಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ದಯವಿಟ್ಟು ಇದರಲ್ಲಿ ಯಾರ ಸಲಹೆ ಏನಾದರೂ ಕೇಳೋಣ ಅಂತೇಳಿ ನಾನು ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿರೋದು. ಯಾವ ಥರ ಮಾಡಬೇಕು, ಯಾವ ಜಾಗದಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಾನೇನಿನ್ನು ಏನೂ ನಿರ್ಧಾರ ಮಾಡಿಲ್ಲ. ನಾನು ಹೊಸಬಾಯಿಗೆ ನೀವು ಇಷ್ಟು ದಿನ ಎಲ್ಲೆಲ್ಲಿ ಮಾಡ್ತಿದ್ರಿ, ಹೇಗೆ ಮಾಡ್ತಿದ್ರಿ ಅಂತ ನಿಮ್ಮ ಸಲಹೆಗಳನ್ನು ಕೊಡಿ, ಆಮೇಲೆ ನಾನು ಫೈನಲ್ ಆಗಿ ಒಂದು ನಿರ್ಧಾರ ತಗೊಂಡು ಮಾತಾಡ್ತೀನಿ ಅಷ್ಟಲ್ವಾ?